ಬೆಂಗಳೂರಲ್ಲಿ ವೆದರ್ ತುಂಬ ಚಳಿಯಾಗಿದೆ. ಈ ಥರ ಚಳಿಗೆ ಏನಾದರೂ ಬಿಸಿ ಬಿಸಿದೇ ಮಾಡ್ಕೊಂಡು ತಿನ್ಬೇಕು ಅನಿಸುತ್ತೆ ಮನೆಯಲ್ಲಿ. ಸೊ ಬಜ್ಜಿ ಆದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಮೆಣಸಿನ್ಕಾಯಿ ತೊಳ್ಕೊಳ್ಳೋಣ. ಒಂದು ಸಪ್ರೇಟಾಗಿ ಬೌಲ್ ಇಟ್ಕೊತಾ ಇದ್ದೀನಿ. ಆ ಕಡೆ ಕೊನೆಗೆ ಸ್ವಲ್ಪ ಕಟ್ ಮಾಡಿಕೊಂಡು ಅದರಲ್ಲಿ 1-2 ಪೀಸ್ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ ನೋಡಿ. ಬಜ್ಜಿ ಮೆಣಸಿನ್ಕಾಯಿ ಚೆನ್ನಾಗಿ ಗೊತ್ತಲ್ವ, ಈ ಥರ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಥರ ಜೋಡಿಸ್ಕೊತಾ ಇದ್ದೀನಿ ನಾನು ಕಟ್ ಮಾಡ್ಕೊಂಡ್ಬಿಟ್ಟು. ಚಳಿಗೆ ಬಜ್ಜಿ ತಿಂದರೆ ಬೆಸ್ಟು. ಟೀ ಬಜ್ಜಿ ಸಖತ್ತಾಗಿರುತ್ತೆ. ತುಂಬ ಚಳಿ ಇದೆ ಬೆಂಗಳೂರಲ್ಲಿ ಕೂಡ. ಒಂದು ಬೌಲ್ ತೊಗೊಳ್ಳೋಣ. ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ನಾನು. ಎಷ್ಟು ಬೇಕಷ್ಟು ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲಿ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು, ಉಂಡೆ ಇರಬಾರ್ದು. ಈಗ ಅದಕ್ಕೆ ನೀರು ಹಾಕ್ಕೊಳ್ಳೋಣ. ಎಷ್ಟು ಬೇಕಷ್ಟು ನೀರು ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಈ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ರೆಡಿಯಾಗಿದೆ. ತುಂಬ ನೀರಾದರೆ ತೆಳುವಾಗ್ಬಿಟ್ಟು ಎಣ್ಣೆ ಚಿಡಿಯುತ್ತೆ ನೋಡಿ. ಈ ಥರ ಆಗಿದೆ, ರೆಡಿಯಾಗಿದೆ ಇದು. ಇವಾಗ ಎಣ್ಣೆ ಕಾಯ್ದಿದೆ. ಎಣ್ಣೆಯಲ್ಲಿ ಒಂದೊಂದೇ ಎದ್ದೆ ಬಿಡೋಣ ನೋಡಿ. ಈ ಥರ ಬಿಡ್ತಾಯಿದ್ದೀನಿ. ಈಗ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಎಲ್ಲನೂ ಸಪ್ರೇಟಾಗಿ ತೆಕ್ಕೊಳ್ಳೋಣ ಒಂದು ಬೌಲ್ಗೆ ನೋಡಿ. ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಮೆಣಸಿನ್ಕಾಯಿ ಬಜ್ಜಿ. ನೋಡೋಕ್ಕೂ ಸಿಂಪಲ್ಲಾಗಿ ಮಾಡೋಕ್ಕೂ ಕೂಡ ಬೇಕಾಗುತ್ತೆ. ನಾನೊಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಬಜ್ಜಿನ ಸಕ್ಕತ್ತಾಗಿ ಬಂದಿದೆ. ಇದು ಮಾತ್ರ ಹೋಟ್ಲ್ ಸ್ಟೈಲಲ್ಲೇ, ಹೋಟ್ಲಲ್ಲಿ ಮಾಡೋ ಥರನೇ ನೀವು ಮನೇಲಿ ಮಾಡ್ಕೋಬೋದು. ಚೆನ್ನಾಗಿ ಬಂದಿದೆ ನೋಡಿ. ನಾನು ಇದಕ್ಕೆ ಸೋಡಾ ಹಾಕಿಲ್ಲ, ನೀವು ಕೂಡ ನೋಡಿದ್ದೀರಾ. ಎಷ್ಟು ಸಿಂಪಲ್ಲಾಗಿ ಮಾಡೋವಂಥ ಮೆಣಸಿನ್ಕಾಯಿ ಬಜ್ಜಿ ರೆಡಿಯಾಗಿದೆ. ತುಂಬ ಚಳಿಗೆ ತಿನ್ನಿ, ಸಕ್ಕತ್ತಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ದಿಯಾಗಿರುತ್ತೆ ನೋಡಿ. ಎಷ್ಟು ಸಕ್ಕತ್ತಾಗಿ ಬಂದಿದೆ. ಅದ್ರ ಜೊತೆಗೆ ಸ್ವಲ್ಪ ಚಟ್ನಿ. ಎಷ್ಟು ಸಕ್ಕತ್ತಾಗಿದೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಕಮೆಂಟ್ ತಿಳಿಸಿ. ಥ್ಯಾಂಕ್ ಯು.